ಮಾನವೀಯತೆಯ ಬೆಳವಣಿಗೆ, ಗಣಿತದ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ರಾಷ್ಟ್ರೀಯ ಗಣಿತ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಂಗಧಾಮಪ್ಪ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ಭಾರತೀಯ ವಿಜ್ಞಾನ ಸಂಸ್ಥೆ ಹಾಗೂ ಜಿಲ್ಲಾ ಪಂಚಾಯಿತಿ ಇವರ ಸಹಯೋಗದಲ್ಲಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀನಿವಾಸ ರಾಮಾನುಜಂ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗಣಿತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟ್ರದ ಯುವ ಪೀಳಿಗೆಗೆ ಗಣಿತ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ನಮ್ಮದೇ ದೇಶದ ಗಣಿತ ತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಕೊಡುಗೆಗಳನ್ನು ತಿಳಿಸುವುದು, ಯುವ ಪೀಳಿಗೆಯಲ್ಲಿ ಗಣಿತವನ್ನು ಕಲಿಯಲು ಪ್ರೇರೇಪಿಸಲು, ಯುವಕರಲ್ಲಿ ಗಣಿತ ಕಲಿಕೆಯಿಂದ ಆಗುವ ಉಪಯೋಗಗಳನ್ನು ತಿಳಿಸುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದರು. ಅವರಿದ್ದಂಥ ಗಣಿತದ ಒಂದು ಸಂಶೋಧನಾ ಆಸಕ್ತಿಯನ್ನ ತುಂಬ ಪ್ರಯತ್ನ ಪಟ್ಟುಕೊಂಡು ಆ ನೆರವನ್ನು ತಗೊಂಡು ಅವರು ಒಂದು ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆಯ ಗಣಿತ ಸೂತ್ರಗಳನ್ನ ರೂಪಿಸಿಕೊಟ್ಟಿರ್ತಕ್ಕಂಥ ಗಣಿತಜ್ಞರಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ. ಈಗಾಗಲೇ ಗಣಿತ ನಡೀತಾ ಇತ್ತು. ಅವರು ಡೆತ್ ಪೀರಿಯಡ್ ಬರೆದಿರ್ತಕ್ಕಂಥ ತುಂಬ ಸೂತ್ರಗಳು ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಬಳಕೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅಲ್ವಾ. ಅಷ್ಟಾದರೂ ನಮಗೆ ಇನ್ನೂ ಸಪೋಸ್ ಅವರೇನಾದ್ರು ಬದುಕಿದ್ರೆ, ಅವ್ರಿಗೇನಾದ್ರು ಒಳ್ಳೆಯ ವಾತಾವರಣ ನಮಗೆ ಸಿಕ್ಕಿದ್ರೆ ಇನ್ನೂ ಎಂತೆಂಥ ಗಣಿತದ ಸಂಶೋಧನೆಗಳನ್ನು ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ದುರ್ದೈವ, ನಮ್ಮ ಮೂಢನಂಬಿಕೆ, ನಮ್ಮ ಕದಾಚಾರ, ನಮ್ಮ ತಪ್ಪು ಕಲ್ಪನೆಗಳು ಇವೆಲ್ಲದರಿಂದ ಪಾಪ ಅವರು ಬದುಕಬೇಕಾಗಿರ್ತಕ್ಕಂಥ ಸಮಯ ತುಂಬ ಕಠಿಣ ಆಯಿತು. ಈಗ ನಮಗೆ ಅವರ ಜೀವನದಿಂದ ತಿಳಿದು ಬರ್ತಕ್ಕಂಥದ್ದು ಏನು ಅಂದರೆ, ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗೆ ತುಂಬ ಅವಕಾಶ ಇದೆ. ಬೇಕಾದಷ್ಟು ವಿಷಯಗಳಲ್ಲಿ ಇನ್ನೂ ನಮಗೆ. ಕೂಡಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಗಣಿತ ಶಿಕ್ಷಕಿ ಬಿಎನ್ ಸುಜಾತ, ಜಿಲ್ಲಾ ಯೋಜನಾ ಸಂಯೋಜಕ ಕಿರಣ್ ರಾಜ್, ಇಂಚರ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಸದಾಶಿವಯ್ಯ ಎಸ್ ಪಲ್ಲೇದ್, ಶಾಲೆಯ ಉಪಪ್ರಾಂಶುಪಾಲ ಪರಮೇಶ್ವರಪ್ಪ, ನಿವೃತ್ತ ಚಿತ್ರಕಲಾ ಶಿಕ್ಷಕ ಉರಾ ನಾಗೇಶ್, ಕೂಡಮಗಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಅಷ್ಟು ಹೊಂದಾಣಿಕೆ ಇರಲ್ಲ. ಅತ್ತೆ ತುಂಬಾ ಸೊಸೆಗೆ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಕಿರುಕುಳ ಸಹಿಸಲಾಗದೆ ಬರೆಯುವಾಗ ಇವರ